ಈ ಅಧಿವೇಶನ ದಿನಾಂಕ 8/12/2025 ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಏನು ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ 26/11/2025 ದೊಡ್ಡ ಜಿಲ್ಲಾ ಮಟ್ಟದ ಒಂದು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಒಂದು ವಿಶೇಷ ಅನುದಾನ ಕೊಡ್ತೀನಿ ಅಂತ ನಮ್ಗೆ ವೇದಿಕೆ ಮೇಲೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದೆ. ಅದರ ಒಂದು ಮುಂದುವರೆದ ಭಾಗ ಏನಿವತ್ತು ಚಳಿಗಾಲದ ಅಧಿವೇಶನದಲ್ಲಿ 2 ವಾರ ದಿನಾಂಕ 8ರಿಂದ 19 ತನಕ ನಡೀತಕ್ಕಂತ ಅಧಿವೇಶನದಲ್ಲಿ ನಾವು ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳ ಗಮನಕ್ಕೆ ತಂದು ಈ ಕ್ಷೇತ್ರದ ಇವತ್ತು ಅಭಿವೃದ್ಧಿ ಆಗ್ತಕ್ಕಂತ ಕೆಲಸಗಳಿಗೆ ಅನುದಾನ ತರ್ತಕ್ಕಂತ ಕೆಲಸ ನಮ್ಮ ಪ್ರಾಮಾಣಿಕತೆ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಮಾಡಬೇಕನ್ನೋ ತೀರ್ಮಾನವನ್ನು ಮಾಡಿದೆ. ಕ್ಷೇತ್ರದಲ್ಲಿ ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿ ಸುಮಾರು 13,000 ಜನ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು ನಮಗೊಂದು ಕೇಂದ್ರ ಗ್ರಂಥಾಲಯ ಬೇಕು ಅಂತ ಈ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರು. ಇವತ್ತು ಅದೇ ರೀತಿ ಇವತ್ತು ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ರಸ್ತೆಗಳು ಹದಗೆಟ್ಟಾಗಿರೋದ್ರಿಂದ ಇವತ್ತು ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಇವತ್ತು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಗ್ರಾಮೀಣ ಭಾಗದ ರಸ್ತೆಗಳು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ. ಇನ್ನ ಹೆಚ್ಚಿನ ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿ ಆಗೋದ್ರಿಂದ ಗ್ರಾಮೀಣ ಭಾಗದ ರಸ್ತೆಗಳು ಸಹ ಅನುದಾನ ತರ್ತಕ್ಕಂಥದ್ದು ಮತ್ತು ಏನ್ ನಮ್ಮ ಶಿಲ್ಘಟ್ಟ ಇವತ್ತು ಮಿನಿ ವಿಧಾನಸೌಧಕ್ಕೆ ಸಂಬಂಧಪಟ್ಟಂಗೂ ಸಹ ಅವರು ಮನವಿ ಮಾಡಿದ್ದಾರೆ. ಇವೆಲ್ಲ ಒಟ್ಟಾರೆ ಹಲವಾರು ಅಭಿವೃದ್ಧಿ ಆದಂತ ಕೆಲಸಗಳು ಇವತ್ತು ನಮ್ಮ ಅಂಬೇಡ್ಕರ್ ಭವನಕ್ಕೆ ಮುಂದುವರೆದ ಕಾಮಗಾರಿಗೂ ಸಹ ಅನುದಾನ ಕೇಳಿದೆ. ಇವತ್ತು ಏನ್ ನಮ್ಮ ಕ್ಷೇತ್ರದಲ್ಲಿ SCP TSP ಕಾಲೋನಿಗಳು ಪ್ರಗತಿ ಪಥ ಕಾಲೋನಿಗಳು ಅಭಿವೃದ್ಧಿ ಆಗುವಂಥದ್ದು ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಕ್ಷೇತ್ರಕ್ಕೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಅನುದಾನ ತರ್ತಕ್ಕಂಥ ಕೆಲಸ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಮಾಡಬೇಕನ್ನೋ ತೀರ್ಮಾನವನ್ನು ಮಾಡಿ. ಕೋಟೆ ಕೈಗಾರಿಕೆ ಸಂಬಂಧಪಟ್ಟಂಗೆ ಇವತ್ತು ಸರ್ಕಾರ ಮಾನ್ಯ ಉಸ್ತುವಾರಿ ಸಚಿವರು ಮತ್ತೆ ನಮ್ಮ ಕೈಗಾರಿಕೆ ಸಚಿವರು ಅದನ್ನ ತೀರ್ಮಾನಕ್ಕೆ ಅದರ ಮೇಲೆ ನಿಂತಿರೋಂಥದ್ದು. ಕೈಗಾರಿಕೆ ಪ್ರದೇಶ ಸಂಬಂಧಪಟ್ಟಂಗೆ ಇವತ್ತು ನಾವು ಕೈಗಾರಿಕೆ ನಿಲ್ಸಂತ ಶಕ್ತಿ ಸಹ ನಮ್ಗಿಲ್ಲ, ನಮ್ಮ ಹತ್ರ ಅಧಿಕಾರ ಇಲ್ಲ ಕೈಗಾರಿಕೆ ತರಂತ ಅಧಿಕಾರ ನಮ್ಮ ಹತ್ರ ಇಲ್ಲ. ಈಗ ಅದೇನಿದ್ರು ಸರ್ಕಾರ ಮಟ್ಟದ ಮಂತ್ರಿಗಳು ಅದು ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಕೈಗಾರಿಕೆ ಪ್ರದೇಶದ್ದು ಅವರು ಮುಖ್ಯ ನಡೀತಾ ಇದೆ. ಒಟ್ಟಾರೆ ನಮ್ಮ ಒಂದು ಗುರಿ ಇರ್ತಕ್ಕಂಥದ್ದು ಆ ಭಾಗದ ರೈತರಿಗೆ ಅನುಕೂಲ ಆಗ್ಬೇಕು. ಏನಿವತ್ತು ರೈತರು ಸುಮಾರು 13 ಹಳ್ಳಿಗಳ ಹತ್ರ ಇವತ್ತು ರೈತರು ವ್ಯವಸಾಯ ಮಾಡುವಂತ ಜಮೀನನ್ನ ಬಿಡಿಸ್ಬೇಕಂತ ಈಗಾಗಲೇ ಸಂಬಂಧಪಟ್ಟಂತ ಮಂತ್ರಿಗಳಿಗೂ ಮತ್ತೆ ಇಲಾಖೆ ಅಧಿಕಾರಿಗಳ ಗಮನ ತಂದಿದ್ದೀನಿ. ಮಾತು ಕೊಟ್ಟಿದ್ದಾರೆ, ಬಿಡ್ತಿರೋದು ನೋಡೋಣ ಏನಾಗ. ಈಗ ಕೈಗಾರಿಕೆ ಪ್ರದೇಶ ಬರೋದ್ರಿಂದ ನಿರುದ್ಯೋಗ ಸಮಸ್ಯೆ ಬಗೆಹರಿ. ಆದ್ರೆ ಈಗ ರೈತರು ಫಲವತ್ತಾದ ಭೂಮಿ ಅಲ್ಲಿ ಹೆಚ್ಚಿನ ರೇಷ್ಮೆ ಬೆಳೆಗಳು ಬೆಳೀತಾ ಇದ್ದೀರಿ ಅನ್ನೋಂಥದ್ದು ಒಂದು ಹೋರಾಟ ಇದೆ. ಇವತ್ತು ಆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೂ ತಂದಿದೆ ರೈತ ಸಂಘ. ನಮ್ ಗುರಿ ಇರ್ತಕ್ಕಂಥದ್ದು ಏನಿವತ್ತು ನಮ್ಮ ರಾಜ್ಯದಲ್ಲಿ ಆಗ್ಬೋದು ದೇಶದಲ್ಲಿ ಆಗ್ಬೋದು ನೋಡಿದಾಗ ಇವತ್ತು ಬಹಳಷ್ಟು ಜನ ನಿರುದ್ಯೋಗ ಸಮಸ್ಯೆ ಇವತ್ತು ವಿದ್ಯಾಭ್ಯಾಸ ಮಾಡಿ ಇವತ್ತು ಮನೆಗಳಲ್ಲಿ ಬಹಳಷ್ಟು ಕಷ್ಟಗಳಲ್ಲಿದ್ದಾರೆ. ನಿರುದ್ಯೋಗ ಬಗೆಹರಿಸ್ತಕ್ಕಂಥದ್ದು ಇವತ್ತು ಸರ್ಕಾರಗಳ ತೀರ್ಮಾನ ತಗೊಂಡಂಥದ್ದು ಆಗಿದೆ. ಈ ಕ್ಷೇತ್ರದ ಶಾಸಕನಾಗಿ 30 ತಿಂಗಳು ಮುಗಿದಿದೆ, 2.5 ವರ್ಷ ಮುಗಿದಿದೆ. ನಾನು ಶಾಸಕನಾದ ಮೇಲೆ ಸುಮಾರು 109 ಕೋಟಿ ಇವತ್ತು ರಸ್ತೆಗಳಿಗೆ ಎಲ್ಲಾ ಇಲಾಖೆಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಂತ 25 ಕೋಟಿ ವಿಶೇಷ ಅನುದಾನ ಇರ್ಬೋದು, ಏನ್ ಮೊನ್ನೆ ಫೆಬ್ರವರಿಯಲ್ಲಿ ಕೊಟ್ಟಂತ 10 ಕೋಟಿ ಅನುದಾನ ಇರ್ಬೋದು, ಈ ಒಟ್ಟು 35 ಕೋಟಿ ಅನುದಾನ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ರಸ್ತೆಗಳಿಗೆ ಕೊಟ್ಟಿದ್ರೆ. ಇವತ್ತು ಹೆಚ್ಚಿನ ರಸ್ತೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಒಂದು ಚಿಲ್ಕಲ್ನಾರ್ ಹೋಬಳಿ, ಸಾದ್ಲಿ ಹೋಬಳಿ, ಬಸಟ್ಟಹಳ್ಳಿ ಹೋಬಳಿಯಲ್ಲಿ ಹೆಚ್ಚಿನ ಅನುದಾನವನ್ನು ಆ ಭಾಗದ ರಸ್ತೆಗಳಿಗೆ ಆಗತಕ್ಕಂಥದ್ದು ಕೊಟ್ಟಿದೆ. ಇವತ್ತು ಗೊರಮಡುಗು ಗ್ರಾಮದಲ್ಲಿ ಬಹಳಷ್ಟು ಅಧ್ವಾನ ಆಗಿತ್ತು ಒಂದು ರಸ್ತೆದು. ಈಗ ಅದಕ್ಕೂ ಇವತ್ತು ನಾವು 4,80,00,000 ಇವತ್ತು ನಮ್ಮ ಜಮಕೋಟೆ H-ಕ್ರಾಸ್ ರಸ್ತೆಯಿಂದ ಹಿರೇಪಲ್ಲ ಒಯ್ಯ ಇರ್ತಕ್ಕಂಥ 3 ಕಿಲೋಮೀಟರ್ ಮತ್ತು ಗೊರಮಡುಗು ಗ್ರಾಮದಲ್ಲಿ ಇರ್ತಕ್ಕಂಥದಕ್ಕೂ ಒಟ್ಟು 4,80,00,000 ಈಗಾಗಲೇ ಟೆಂಡರ್ ಮುಗಿದೈತೆ, ವರ್ಕ್ ಆರ್ಡರ್ ತಗೊಂಡಿದ್ರೆ ಕೆಲಸ ಪ್ರಾರಂಭ ಮಾಡಿದೆ.